ಹಲವಾರು ಸಮಸ್ಯೆ ಸವಾಲುಗಳ ನಡುವೆ ಅನ್ನದಾತ ಕೃಷಿಕರು ಗದ್ದೆಗೆ ಇಳಿದಿದ್ದಾರೆ. ಬಾರ್ಕೂರು, ಹನೆಹಳ್ಳಿ, ಬಂಡಿಮಠ, ಕೂರಾಡಿ ಭಾಗದ ತಗ್ಗು ಪ್ರದೇಶದ ಗದ್ದೆಗಳಲ್ಲಿ ಯಾಂತ್ರೀಕೃತ ಉಳುಮೆ ಆರಂಭಗೊಂಡಿದೆ. ಕೂಲಿಯಾಳುಗಳ ಸಮಸ್ಯೆಯಿಂದ ಯಾಂತ್ರೀಕೃತ ಕೃಷಿ ಮಾಡಲು ಕರಾವಳಿಯ ಭಾರೀ ಮಳೆಗೆ ಮಣ್ಣು ಮೃದುಗೊಂಡ ಬಳಿಕ ಯಂತ್ರಗಳು ಗದ್ದೆಗಳಿಗೆ ಹೋಗುವಾಗ ಮಣ್ಣಿನಲ್ಲಿ ಹೂತು ಹೋಗುತ್ತದೆ. ಮಾನವರಿಂದ ಬಿತ್ತನೆ ಮಾಡಿ ಕೋಣ ಎತ್ತುಗಳಿಂದ ಉಳುಮೆ ಮಾಡುತ್ತಿದ್ದ ಕಾಲದಲ್ಲಿ ಗದ್ದೆ ಅಂಚಿನಲ್ಲಿ ನಡೆದು ಹೋಗಿ ಉಳುಮೆ ಮಾಡಲು ಆಗುತ್ತಿತ್ತು. ನಾಟಿ, ಉಳುಮೆ, ಕಟಾವು ಸೇರಿದಂತೆ ಎಲ್ಲವನ್ನೂ ಯಾಂತ್ರೀಕೃತ ಕೃಷಿಗೆ ಹೊಂದಿಕೊಂಡ ಬಳಿಕ ಕೆಲವೊಂದು ಜಾಗಕ್ಕೆ ಯಂತ್ರಗಳು ಸಂಚರಿಸಲು ದಾರಿ ಸಮಸ್ಯೆ, ಏರು ತಗ್ಗು ಪ್ರದೇಶ ಇದೆಲ್ಲವೂ ಕೃಷಿಯನ್ನು ಮಾಡುವ ಮನಸ್ಸು ಇದ್ದವರಿಗೂ ಹಲವಾರು ಸಮಸ್ಯೆ ತಂದೊಡ್ಡುತ್ತಿದೆ. ಕರಾವಳಿ ಜಿಲ್ಲೆಯಲ್ಲಿ ಗದ್ದೆಯನ್ನು ಹಡಿಲು ಬಿಡಲು ಮನಸ್ಸಿಲ್ಲದೆ ಭತ್ತದ ಕೃಷಿಯನ್ನು ನಷ್ಟದಲ್ಲಿಯೇ ಮಾಡಿ ಪರಂಪರೆಯನ್ನು ಮುಂದುವರಿಸುತ್ತಿರುವ ಬಹುತೇಕ ಜನರು ಕೂಡ ವರ್ಷದಿಂದ ವರ್ಷಕ್ಕೆ ಕೃಷಿ ಮಾಡುವುದು ಕಡಿಮೆ ಆಗುತ್ತಿರುವುದು ಕಂಡುಬರುತ್ತಿದೆ. ಯುವ ಜನಾಂಗ ವರ್ಷದಲ್ಲಿ ಒಂದು ದಿನ, ಕೆಸರಿನಲ್ಲಿ ಒಂದು ದಿನ ಎಂದು ಆಟ ಆಡುವುದು ಬಿಟ್ಟರೆ ಕೃಷಿ ಕುಟುಂಬದಿಂದ ಬಂದವರು ಕೂಡ ಕೃಷಿಯನ್ನು ಮಾಡುವ ಹೊಡವೆಗೆ ಹೋಗುವುದಿಲ್ಲ. ವ್ಯತಿರಿಕ್ತ ಹವಾಮಾನ, ಕಾಡು ಪ್ರಾಣಿಗಳ ಹಾವಳಿ, ನಾನಾ ರೋಗಗಳು, ಕೀಟಬಾಧೆ, ನಿರಂತರ ಪ್ರವಾಹದಿಂದ ಕೊಳೆಯುವ ನಾಟಿಯಿಂದ ರೈತ ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳು ಕಾರಣವಾಗಿದ್ದರೂ ಕೂಡ ಸೋಲು ಮತ್ತು ಸವಾಲುಗಳನ್ನು ಎದುರಿಸಿ ದೇಶದ ಆಹಾರ ಉತ್ಪಾದನೆಗೆ ನೆರವಾಗುತ್ತಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.